ಕಾಲೇಜ್ ಲಲಿತಾ ಸ್ಮಾರ್ಟ್ ಕಿಡ್ಸ್ ಇವರು ನಡೆಸ್ತಕ್ಕಂಥ 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯವು ನನ್ನ ಎಲ್ಲ ಪ್ರೀತಿಯ ಮಕ್ಕಳಿಗೆ ಶುಭಾಶಯಗಳು ಅಂತ ಹೇಳೋದಕ್ಕೆ ಖುಷಿಯಾಗ್ತಾ ಇದೆ. ಕನ್ನಡ ರಾಜ್ಯೋತ್ಸವದ ಮಕ್ಕಳ ದಿನಾಚರಣೆಯ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಶಶಿಕಲಾ ER ಅಧ್ಯಕ್ಷರು, ಶಶಿ ಸೇವಾ ಫೌಂಡೇಶನ್ ದಾವಣಗೆರೆ, ಹಾಗೆಯೇ ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ರವಿರಾಜ್ ME ಕಾರ್ಯದರ್ಶಿಗಳು, ಶಶಿ ಸೇವಾ ಫೌಂಡೇಶನ್ ದಾವಣಗೆರೆ, ಹಾಗೆಯೇ ಉಪಸ್ಥಿತಿ ಇರತಕ್ಕಂಥ ಶ್ರೀ ಮಣಿಕಂದನ್ KV ಪ್ರಾಂಶುಪಾಲರು, ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ಹಾಗೂ ಈ ಕಾಲೇಜಿನ ಈ ಶಾಲೆಯ ಎಲ್ಲ ಶಾಲಾ ಶಿಕ್ಷಕಿಯರಿಗೂ, ಎಲ್ಲ ಬೋಧಕಿಯರಿಗೂ, ಈ ಕಾಲೇಜಿನ ಈ ಶಾಲೆಯ ಎಲ್ಲ ವರ್ಗದವರಿಗೂ ಹಾಗೂ ನನ್ನ ಪ್ರೀತಿಯ ಮುದ್ದಿನ ಮಕ್ಕಳಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು, ಮಕ್ಕಳ ದಿನಾಚರಣೆಗಳಂತ ಹೇಳೋದಕ್ಕೆ ಮತ್ತೊಂದು ಸಾರಿ ಖುಷಿಯಾಗ್ತಾ ಇದೆ. ಇವತ್ತು ನಾನು ದಾವಣಗೆರೆಗೆ ಪದೇ ಬಂದೇ ಬರ್ತಾ ಇರ್ತೀನಿ. ಆ ದಾವಣಗೆರೆಗೆ ನನಗೂ ಭಾಳ ಅವಿನಾಭಾವ ಸಂಬಂಧ. ಯಾಕಪ್ಪ ಅಂದರೆ ನಾನು ಓದಿರೋದು ಇಲ್ಲೇ ಕುಕ್ಕವಾಡದಲ್ಲಿ. ನಮ್ಮ ತಂದೆ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ನಾನು ಓದಿದ್ದು ಇಲ್ಲೇ ದಾವಣಗೆರೆಯಲ್ಲಿ. ಶಾಲೆಗೆ ಸೇರಿದ್ದು ಹರಿಹರದಲ್ಲಿ. ಹರಿಹರ ಬಿರ್ಲಾ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನನ್ನ ಸಾಲಿ ಸೇರಿಸಿದ್ದು. ಮತ್ತು ಅಲ್ಲೊಂದು ವರ್ಷ ಹಂಗೆ ಓದಿ ಮತ್ತೆ ಇಲ್ಲಿಗೆ ಬಂದರು ನಮ್ಮ ತಂದೆ ತಾಯಿ ಕುಕ್ಕವಾಡಕ್ಕೆ. ನಾನು SSLC ತನಕ ಓದಿ ಫೇಲ್ ಆಗಿದ್ದು ಕುಕ್ಕವಾಡದಲ್ಲಿ ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗುತ್ತೆ. ನನಗೆ ನಿಮ್ಮ ಥರನೇ ಶಾಲೆಗೆ ಸೇರಿಸುವಾಗ ನಮ್ಮ ನನ್ನ ತಂದೆ ತಾಯಿಗೆ ನಾವು 21 ಜನ ಮಕ್ಕಳು. ನಾವು ಯಾರವ್ರು ಚಪ್ಪಾಳೆ ಹೊಡೆದಿದ್ದು? ನಮ್ಮಪ್ಪನಿಗ ನಮ್ಮಮ್ಮನಿಗ ಚಪ್ಪಾಳೆ ಯಾರಿಗೆ? ಇಬ್ರಿಗೂ? ಅದು ನಿಜಾನೇ. ಮತ್ತೆ ಇಬ್ರಿಗೂ ಹೊಡಿಬೇಕು ಚಪ್ಪಾಳೆನ. 21 ಜನ ಮಕ್ಕಳ ನನ್ನ ತಂದೆ ತಾಯಿ ನಾವು. ಅವಳಿ 3 ಸಾರಿ ಹೆರಿಗೆ ಆಗಿದ್ದಾರೆ. ನಮ್ಮಮ್ಮ 1 ಸಾರಿ ಹೆರಿಗೆ ಆಗಿದ್ದಾರೆ. 71ರಲ್ಲಿ ಇಲ್ಲೇ ದಾವಣಗೆರೆ ಚಿಕ್ಕಟೇರಿ ಜನರಲ್ ಆಸ್ಪತ್ರೆಯಲ್ಲಿ, ಹಳೆ ಆಸ್ಪತ್ರೆಯಲ್ಲಿ 3 ಹೆರಿಗೆ ಆಗಿದ್ದಾರೆ. ವಿಷ್ಣು, ಬ್ರಹ್ಮ, ಮಹೇಶ್ವರ ಅಂತ ಹೆಸರಿಟ್ಟಿದ್ರು. ಒಂದು ತಿಂಗಳಿತ್ತು, ಒಂದು 6 ತಿಂಗಳಿತ್ತು. ಒಬ್ಬನು 21 ವರ್ಷದವನಾಗಿ ತೀರ್ಕೊಂಡವನು. ನಮ್ಮಮ್ಮ 3 ಹೆರಿಗೆ ಆದಮೇಲೆ ಮತ್ತೆ ನಮ್ಮಮ್ಮ ಗರ್ಭಿಣಿ. ದಾವಣಗೆರೆ ಕರ್ಕೊಂಬಂದು ತೋರಿಸಿದ್ರಂತೆ, ಹೊಟ್ಟೆ ದೊಡ್ಡದೈತಿ ಅಂತಂದು. ಶೆಟ್ಟರ್, ನೀನು ಹೆಂಡತಿಗೆ 3 ತಿಂಗಳು ಗರ್ಭಿಣಿ ಇದ್ದಾರೆ, ಐದಾಳನ್ನು ನೀರು ತುಂಬಿವೇನು ಸರ್ ಅಂತ ಕೇಳಿದ್ನಂತ ನಮ್ಮಪ್ಪ, ಹೊಟ್ಟೆ ದೊಡ್ಡದಿರೋದಕ್ಕೆ. ಇಲ್ರಿ ಶೆಟ್ಟರೆ 4 ಅದಾವ ಅಂದ್ರಂತವ್ರು ಡಾಕ್ಟ್ರು. ಹೋದ್ಸಲಿ 3 ಆಗ್ಯಾವು, ಈ ಸರಿ 4 ಅದಾವ ನಿನ್ನ ಹೆಂಡ್ತಿಗೆ ಅಂತ. ಹೆಂಗೆ ಮಾಡನ್ರಿ ಅಂದರೆ, ನಿನ್ನ ಹೆಂಡ್ತಿ ಬದುಕಂಗಿಲ್ಲ ಈ ಸರಿ, ಆಕೆ ಔಟ್ ಆಗ್ತಾಳೆ ನೋಡು ಅಂದ್ರೆ ಡಾಕ್ಟ್ರು. ಹೆಂಗೆ ಮಾಡನ್ರಿ, ನನ್ನ ಹೆಂಡ್ತಿ ಆಪ್ರೇಷನ್ಗೆ ಒಪ್ಪಂಗಿಲ್ಲ. ಊರಾಗ ಜೀಪು ಬರ್ತಿದ್ವು ನಾವು ಹುಡುಗರಿದ್ದಾಗ, ಒತ್ತಾಯ ಮಾಡಿ ಗಂಡ್ಮಕ್ಳನ್ನ ಕರ್ಕೊಂಡೋಗಿ ಆಪ್ರೇಷನ್ ಮಾಡೋರು. ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಬಂದು ಆಪ್ರೇಷನ್ ಮಾಡೋರು. ಹಂಗಾದೇನಾರ ಸೈರನ್ ಹಾಕಿ ಅಂತ ಕೂಕಿ ಅಂತ ಬಂದತ್ತಂದ್ರೆ ನಮ್ಮಮ್ಮ ಹೋಗಿ ಕಬ್ಬಿನ ಗದ್ದೆಗೆ ಬಚ್ಚಿಟ್ಕೊಂಬಿಡಿ. ಹಿಡ್ಕೊಂಡೋಗಿ ಹೊಟ್ಟೆ ಕೊಯ್ತಾರಂತವ, ಯಾರು ಹೊಟ್ಟೆ ಕೊಯ್ಸಿರ್ತಾರ, ಬ್ಯಾಡ ಅದ್ರ ಸವಾಸ ಅಂತಂದು ಕಬ್ಬಿನ ಗದ್ದೆಗೆ ಬಚ್ಚಿಟ್ಕೊಂಡ್ಬಿಡ್ತಿಲ್ಲ ನಮ್ಮಮ್ಮ ಹೋಗಿ. ನಮ್ಮಮ್ಮಗೆ ಹಾಡು ಕೇಳೋ ಹುಚ್ಚು ಜಾಸ್ತಿ. ಒಂದು ಸಣ್ಣದೊಂದು ರೇಡಿಯೋ ಇತ್ತು. ಆ ರೇಡಿಯೋ ತೊಗೊಂಡೋಗಿ ಅಲ್ಲಿ ಇಟ್ಕೊಂಡಿರ್ತಿದ್ಲು. ಮಧ್ಯಾಹ್ನ 1:30 ಆಗಿತ್ತು ಅಂದರೆ ಚಿತ್ರಗೀತಿ ಹಚ್ಚಿಬಿಡ್ತಿದ್ಲು. ನಮ್ಮಪ್ಪ ಡ್ಯೂಟಿಯಿಂದ ಬಂದು ಇಲ್ಲಿ ಹುಡುಕ್ಬೇಕಾದ್ರೆ ಅದು ಹಾಡು ಎಲ್ಲಿ ಕೇಳ್ತೈತೆ ಅಲ್ಲಿ ಹೋಗಿ ಆಕಿನ ಕರ್ಕೊಂಬರ್ತಿದ್ದು, ಹೋಗಿ ಇಲ್ಲೇ ನಳಿಕೆ ಅಂತಂದು. ಅದಕ್ಕೆ ಅಲ್ಲೇ ನಮ್ಮಪ್ಪ ಡೌಟು, ಅದು ಜೀಪ್ ಬಂದಿರ್ತೈತಿ, ಅದಕ್ಕೆ ಬಂದಿಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟಾಳ ಅಂತಂದು. ಇಂಥ ಕೆದಳ್ರಿ, ನನ್ನ ಹೆಂಡ್ತಿ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಒಪ್ಪಂಗಿಲ್ಲ, ಬೇಡ ಅಂದ್ರೆ. ಇಲ್ಲ, ನಿನ್ನ ಹೆಂಡ್ತಿಗೆ ಹೊಟ್ಟೆಗೆ ನೀರು ತುಂಬೇವಂತೇಳು, ಇಂಥ ಡೇಟ್ ಕೊಟ್ಟಾರಂತೇಳು, ನೀರು ತೆಗ್ಸಕ್ಕೆ ಹಂಗೇಳಿ ಸುಳ್ಳು ಹೇಳಿ ಕರ್ಕೊಂಬ ಅಂದ್ರಂತ. ಅವಾಗ ನಮ್ಮಮ್ಮನ ಕರ್ಕೊಂಡು ಆಸ್ಪತ್ರೆಗೆ ಬಂದು, ಇಂಥ ಡಾಕ್ಟ್ರ್ ನೀರು ತುಂಬೇವಂತ ಹೇಳ್ಯಾರ, ಬಾ ಆಸ್ಪತ್ರೆಗೆ ಹೋಗೋಣಂತಂದು ಅಬಾರ್ಷನ್ ಮಾಡಿಸಿ ಆಪ್ರೇಷನ್ ಮಾಡಿಸಿಬಿಟ್ರು. ಮನೆಗೆ ಬಂದ ಮೇಲೆ ಒಂದು 2 ದಿನಕ್ಕೆ ಗೊತ್ತಾಗಿತ್ತು, ಹೊಟ್ಟೆ ಕೊಯ್ದು ಆಪ್ರೇಷನ್ ಮಾಡ್ಯಾರ. ಹೊಟ್ಟೆ ಆಪ್ರೇಷನ್, ಅವಾಗ ಇಂಜೆಕ್ಷನ್ ಆಪ್ರೇಷನ್ ಇದ್ದಿದ್ದಿಲ್ಲ.
ಹೊಟ್ಟೆ ಕೊಯ್ದು ಆಪ್ರೇಷನ್ ಮಾಡ್ಯಾರ, ಯಾಕೆ ಹಿಂಗಾಗೈತಿ ನಾನು ಹೊಟ್ಟೆ ನೀರು ತೆಗ್ದಾರಲ್ಲ ಅಂದ್ರೆ, ಇಲ್ಲ ಮಕ್ಕಳಾಗ್ದಂಗೆ ಆಪ್ರೇಷನ್ ಮಾಡಿಸೈತಿ ಅಂದ್ರೆ ನಮ್ಮಮ್ಮ ಅಂಗಳದಾಗ ಕುತ್ಕೊಂಡು ಲಬ್ 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 ಬಾಯ್ ಬಾಯ್ ಬಡ್ಕೊಳಕತ್ತಲಂತೆ. ಅಕ್ಕಪಕ್ಕದವ್ರು ಬಂದರು, ಯಾಕ್ರಿ ಶೆಟ್ರಮ್ಮ, ಯಾಕ್ರಿ ಜಯಮ್ಮ ಅಳಕತ್ತೀರಿ ಅಂದ್ರೆ, ನನ್ನ ಗಂಡ ನನಗೆ ಎಂಥ ಮೋಸ ಮಾಡಿಬಿಟ್ನವ, ಸುಳ್ಳು ಹೇಳಿ ನೀರು ತುಂಬ್ಯಾವಂತೇಳಿ ಮಕ್ಕಳು ಆಗ್ಲಾರ್ದಂಗೆ ಆಪ್ರೇಷನ್ ಮಾಡಿಸಿ ಬಂದ್ಬಿಟ್ಟನ, ನಾನು ಇನ್ನೂ ಅಡಿತಿದ್ದೆ ಅಂತ ಅಳಕತ್ತಿಬಿಟ್ಲಂತೆ. ಇನ್ನೂ ಅಡಿತಿದ್ಲಂತೆ, 21 ಆಡಿದ್ರೆ ಇನ್ನೂ ಅಡಿತಿದ್ಲಂತೆ. ಈಗಿನವ್ರು ಒಂದಕ್ಕೆ ಸಾಕು ಅಂದುಬಿಡ್ತಾರೆ, ಒಂದೇ ಒಂದು ಸಾಕು. ಯಾಕಂದರೆ ಈಗಿನ ಎಜುಕೇಷನ್ ಕೊಡೋದು ಕಷ್ಟ ಭಾಳ ಮಕ್ಕಳಿಗೆ, ಅದಕ್ಕೆ ಒಂದಕ್ಕೆ ಸಾಕು. ಏನೋ ಆಸ್ತಿವಂತರು ಮಕ್ಕಳ ಮೇಲೆ ಅತಿ ಪ್ರೀತಿ ಇರೋರು 2 ಮಾಡ್ಕೊಳ್ತಾರೆ, ಅದು ಬಿಟ್ಟರೆ ಇಲ್ಲೇ ಇಲ್ಲ. ನಮ್ಮಮ್ಮ ಅಷ್ಟು ಮಕ್ಕಳು ತಾಯಿಯಾದರೂ ಒಂದು ದಿವಸ ಸೊಂಟ ನೋವು ಒಂದಿಲ್ಲ, ಒಂದು ದಿವಸ ಕಣ್ಣು ಕಾಣಲ್ಲ ಅನ್ನಂಗಿಲ್ಲ, ಏನೇನೂ ಅಂದಿದ್ದಿಲ್ಲ. ನಮ್ಮಮ್ಮ ಅಷ್ಟು ಗಟ್ಟಿ ಮುಟ್ಟಿದ್ಲು. ಈಗಿನವರೆಲ್ಲಿ ಮದುವೆ ಆಗ್ತೈತಿ, ವರ್ಷ ಆಗ್ತೈತಿ, ಗರ್ಭಿಣಿ ಆಗ್ತಾಳ, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ಹುಡುಗಿಗೆ ಗರ್ಭಿಣಿ ಆಗಿದ್ದಾಳೆ ಅಂತ ಹೇಳ್ತಾರೆ ಡಾಕ್ಟ್ರು. ಆವಾಗ ಆ ಹುಡುಗಿಗೆ ಹೇಳ್ತಾರೆ, ಬಗ್ಗಿ ಕಸ ಹೊಡಿಬೇಡ, ಒಂದು ಚೆರಿಗೆ ನೀರು ತುಂಬಬೇಡ, ಹೆಚ್ಚು ಕಮ್ಮಿ ಕೆಲಸ ಮಾಡಬೇಡ, ಬೆಡ್ ರೆಸ್ಟ್, ಎಲ್ಲದಕ್ಕೂ ಬೆಡ್ ರೆಸ್ಟ್ ತಗ. ಆವಾಗಲಿದ್ದ ಶುರು ಹಚ್ಕೊಂಡ್ಬಿಡ್ತಾವ ಕೋಡಿ ಹುಚ್ಚು ಹೆಣ್ಮಕ್ಳು, ಟಿ ವಿ ನೋಡ್ತಾವ, ಹೊಟ್ಟೆ ಕೆಳಗೊಂದು ಕೈ, ಹೊಟ್ಟೆ ಮ್ಯಾಲೊಂದು ಕೈ, ಹೊಟ್ಟೆ ಕೆಳಗೊಂದು ಕೈ, ಹೊಟ್ಟೆ ಮ್ಯಾಲೊಂದು ಕೈ. ಯಾಕೆ ಹಂಗೆ ಇಟ್ಕೊಂತಾರ ಹೊಟ್ಟಿನ? ತಾಯಂದ್ರೆ ಎಲ್ಲರೂ ಟಿ ವಿ ಜಾಸ್ತಿ ನೋಡ್ತಾರೆ, ಅವರು ಸೀರಿಯಲ್ಗಳು ಜಾಸ್ತಿ ನೋಡ್ತಾರೆ. ಸೀರಿಯಲ್ನಾಗ ಎಲ್ಲ ಹೆಣ್ಮಕ್ಳು ಹಂಗೆ, ಹೊಟ್ಟೆ ಕೆಳಗೊಂದು ಕೈ ಇದ್ದೇ ಇರ್ತೈತಿ. ಮೆಟ್ಲು ಇಳೀಲಿ, ನೆಲದ ಮ್ಯಾಗ ನಡೀಲಿ, ಏನೇ ಮಾಡಲಿ, ಗ್ಯಾಸಿನ ತಗ ನಿಂತ್ಕೊಳ್ಳಿ, ಎಡಗೈ ಹಿಡ್ಕೊಂಡು ಬಲಗೈ ಕೆಲಸ ಮಾಡ್ತಿರ್ತಾರೆ. ಅದೇನು ಉದುರೋಗೋದನ? ನೋಡಿ, ಮಕ್ಕಳಿಗೆ ಅರ್ಥ ಆಗತ್ತೆ, ಗೊಳ್ಳಂತ ಆಗ್ತಾವೆ. ಈ ಹೆಣ್ಮಕ್ಳಿಗೆ ಯಾಕೆ ಅರ್ಥ ಆಗೋಂಗಿಲ್ಲ? ಹಂಗೆ ಮಾಡ್ತಾರೆ ಅವರು. ಅಯ್ಯೋ ದೇವ್ರ ಶಿವ, ಇದೇನು ಉದ್ರೋಗೋದೇನಪ್ಪ ಹಿಂಗೆ ಮಾಡ್ತಾರೆ. ಆ ಟಿ ವಿಯಾಗ ಅವ್ರು ಹಂಗೆ ಮಾಡ್ತಾರೆ. ಆ ಪುಟ್ಟಗೌರಿ ಧಾರಾವಾಹಿ ಇತ್ತಲ್ಲ, ಆಕೆ ನಡೆದ್ಲೋ ಸತ್ಲ ಗೊತ್ತೇ ಇಲ್ಲ. 3-4 ವರ್ಷದ ಬಸ್ರು ಆಕಿ, 9 ತಿಂಗಳ ಬಸ್ರಿ ಎಲ್ಲ ಆಕಿ, 3-4 ವರ್ಷದ ಬಸ್ರಿ, ಕೊನೆಗೂ ಅಡಿಲೇ ಇಲ್ಲ. ಆ ಧಾರಾವಾಹಿನೇ ನಿಂತು ಹೋಗ್ಬಿಡ್ತು, ಆ ಪುಟ್ಟಗೌರಿ ಧಾರಾವಾಹಿ. ಇವಾಗ ಯಾವ್ಯಾವ ಬರ್ತಾವು, ಬ್ರಹ್ಮಗಂಡ ಅಂತ ಬರ್ತಾವು, ಅಮೃತಧಾರೆ, ಆ ಭೂಮಿಕನು ಹಂಗ ಅಮೃತಧಾರೆಗೆ ಹಾಕಿ ಹಿಂಗೆ ಹಿಡ್ಕೊಂಡು ಓಡಾಡೋದೆ. ಅದನ್ನ ನೋಡಿ ನಮ್ಮ ಹೆಣ್ಮಕ್ಳು ಅದನ್ನು ಮಾಡ್ತಾವೆ. ದಯವಿಟ್ಟು ಮಕ್ಕಳು ದಯವಿಟ್ಟು ಸೀರಿಯಲ್ಗಳನ್ನು ನೋಡಬೇಡ್ರಿ, ಸೀರಿಯಲ್ಗಳು ನೋಡಬೇಡ್ರಿ ತಾಯಿ. ಅಂದರೆ ಸೀರಿಯಲ್ಗಳು ನೋಡಿದರೆ ಈ ಮಕ್ಕಳು ಅದನ್ನು ಮಾಡ್ತಾರೆ. ನಾವು ಅವಾಗೆಲ್ಲರೂ ತಂದೆ ತಾಯಿ ಹೇಳಿದ ಕೆಲಸ ಮಾಡ್ತಿದ್ವಿ ನಾವು, ಹೌದಿಲ್ರಿ ಶಶಿಕಲಮ್ಮರ? ನಮ್ಮಪ್ಪ ನಮ್ಮಮ್ಮ ಏನು ಹೇಳ್ತಿದ್ರೆ ಅದನ್ನು ಮಾಡ್ತಿದ್ವಿ ನಾವು. ಇವಾಗ ಇವು ಏನು ಮಾಡ್ತಾವು, ನಾವು ಏನು ಮಾಡ್ತೀವೋ ಅವ್ರು ಅದನ್ನು ಮಾಡ್ತಾರೆ. ಅವರು ಹೇಳಿದ್ದು ಮಾಡೋ ಮಕ್ಕಳು ಅಲ್ಲಿವು, ನಾವೇನು ಮಾಡ್ತೀವೋ ಅದನ್ನು ಮಾಡ್ತಾರೆ ಅವರು. ನೀವು ಗಂಡ ಹೆಂಡತಿ ಜಗಳ ಆಡ್ರಿ, ಅವ್ರು ಅಕ್ಕ ತಮ್ಮ ಜಗಳ ಮಾಡ್ತಾರೆ. ನೀವು ದಿನಾ ಸೀರಿಯಲ್ ನೋಡ್ಕೊಂತ ಕೂತ್ಕೊಳ್ರಿ, ನಿಮ್ಮ ಪಕ್ಕಕ್ಕೆ ಬಂದು ಸೀರಿಯಲ್ ನೋಡೋಕೆ ಕುಂದಿರ್ತಾರೆ ಅವರು. ದಿನಾ ಮೊಬೈಲ್ ನೋಡ್ಕೊಂತ ಕೂತ್ಕೊಳ್ರಿ, ಅವರು ಮೊಬೈಲ್. ನೀವು ಹೆಣ್ಮಕ್ಳು ಅದ್ರ ಟಿ ವಿಯಾಗ ಅವೇನು ಅಡುಗೆ ಮಾಡೋ ಬರ್ತಾವೆ, ಎಡಗೈಯಾಗ ಮೊಬೈಲ್ ಹಿಡ್ಕೊಂತೀರಿ, ಬಲಗೈಯಾಗ ಸೌಟು ಹಿಡ್ಕೊಂಡು ಎಲ್ಲ ಆಡಿಸ್ತಿರ್ತೀರಿ ಗ್ಯಾಸಿಗೆ. ಹಂಗ ಅಲ್ಲ, ಅವರು ರೇಷ್ಮೆ ಸೀರೆ ಉಟ್ಕೊಂಡಿರ್ತಾರೆ, ತುಟಿಗೆ ಬಣ್ಣ ಹಚ್ಕೊಂಡಿರ್ತಾರೆ, ಮಕ್ಕಳಿಗೆ ಬಣ್ಣ ಹಚ್ಕೊಂಡಿರ್ತಾರೆ. ನೀವು ಅದ್ರಂಗ ತಯಾರಾಗಿ ಅದ್ರಂಗ ಕೂದಲ ಚೆಲ್ ಹೊಡ್ಕೊಂಡು ಗ್ಯಾಸಿನ ಬಂದು ಹೊತ್ಕೊಂಡು ಅಡುಗೆ ಮಾಡ್ತಿರ್ತೀರಿ ಮೊಬೈಲ್ ನೋಡೋಕ್ಕೆ. ಇವು ಮಕ್ಕಳಿಗೆ ಓದ್ಸೋಕೆ ಕುಂತಿರ್ತೀರಿ. ಅದ್ರಾಗ ಈಗ ಆನ್ಲೈನ್ ಕ್ಲಾಸ್ಗಳು ಬಂದುಬಿಟ್ಟು ಎಲ್ಲ ಮಕ್ಕಳ ಕೈಯಾಗೂ ಮೊಬೈಲೇ. ಇವಾಗ ಅವರು ಮೊಬೈಲ್ ನೋಡ್ಕೊಂತ ಕುಂದಿರ್ತಾರೆ. ಅವ್ರು ಹೋಮ್ವರ್ಕು ಮಾಡೋಂಗಿಲ್ಲ, ಓದೋಂಗಿಲ್ಲ, ಬರೆಯೋಂಗಿಲ್ಲ. ಅವು ಏನೇನೋ ಆಟಗಳಂತ ಬರ್ತವೆ, ಗೊಂಬೆಗಳಂತ ಬರ್ತವೆ. ಇನ್ನು ದೊಡ್ಡ ಮಕ್ಕಳು ಇನ್ನೂ ಏನೇನೋ ನೋಡ್ತಿರ್ತಾರೆ, ಅದು ಯಾರಿಗೂ ಗೊತ್ತೇ ಆಗೋದಿಲ್ಲ. ಮನೆಗಿದ್ದರಿಗೆ ಅದು ಗೊತ್ತೇ ಆಗೋದಿಲ್ಲ. ನೀವು ಅದನ್ನು ಮಾಡಬೇಡ್ರಿ ತಾಯಂದರೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ನೀವು ಟಿ ವಿ ನೋಡೋಕ್ಕೆ ಶುರು ಮಾಡಿದರೆ ಮಕ್ಕಳು ಟಿ ವಿ ನೋಡ್ತಾರೆ, ಮೊಬೈಲ್ ನೋಡೋಕ್ಕೆ ಶುರು ಮಾಡಿದರೆ ಮಕ್ಕಳು ಮೊಬೈಲ್ ನೋಡೋಕ್ಕೆ ಶುರು ಮಾಡ್ತಾರೆ. ದಯವಿಟ್ಟು ಮೊಬೈಲ್ ಕೊಡಬೇಡ್ರಿ ಮಕ್ಕಳ ಕೈಯಾಗೆ. ಜೀವನ ಪರ್ಯಂತ ಅವ್ರು ಏನು ತಲೆ ಬಗ್ಸಿ ಮೊಬೈಲ್ ನೋಡೋದಕ್ಕೆ ಶುರು ಮಾಡ್ತಾರೋ, ಜೀವನ ಪರ್ಯಂತ ಜೀವನದಲ್ಲಿ ತಲೆ ಎತ್ತೋದಿಲ್ಲ ಮಕ್ಕಳು. ನಿಮ್ಮ ಮಕ್ಕಳಿಗೆ ನೀವು ದಿನನಿತ್ಯ ನೀವು ಪತ್ರಿಕೆಗಳನ್ನು ಓದ್ರಿ ತಾಯಿ. ಅಂದರೆ ಇಲ್ಲಿ ಪೋಷಕರೇ ಜಾಸ್ತಿ ಇದ್ದಂಗೆ ಇದೀರಿ. ನೀವೆಲ್ಲರೂ ದಿನ ಕಡ್ಡಾಯವಾಗಿ ಬೆಳಗ್ಗೆ 7 ರೂಪಾಯಿ ಕೊಟ್ಟು ಒಂದು ಪತ್ರಿಕೆಯನ್ನು ತರಿಸಿ ಪೇಪರನ್ನು ಓದ್ರಿ. ಮಮ್ಮಿ ಪೇಪರ್ನಾಗ ಏನೈತೆ ಅಂತ ಮಕ್ಕಳು ಕೇಳ್ತಾರೆ. ಅವಾಗ ಮಕ್ಕಳಿಗೆ ಹೇಳ್ರಿ,
ನಿಮ್ದೆಲ್ಲ ಅಡುಗೆ ಕೆಲಸ ಎಲ್ಲ ಮುಗಿದ ಮೇಲೆ ಟಿ ವಿ ಹಚ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ್ರಿ. ಯಾವ್ದಾದ್ರು ರಾಮಾಯಣ ಮಹಾಭಾರತ ಹಿಡ್ಕೊಂಡು ಕುಂದ್ರಿ, ಕುರಾನ್ ಹಿಡ್ಕೊಂಡು ಕೂತ್ಕೊಳ್ರಿ, ಬೈಬಲ್ ಹಿಡ್ಕೊಂಡು ಕೂತ್ಕೊಳ್ರಿ. ನಿಮ್ಮ ಮಕ್ಕಳು ಬುಕ್ಕ ಹಿಡ್ಕೊಂಡು ಕುಂದಿರ್ತಾರೆ ಓದಕ್ಕೆ. ನಿಮ್ಮ ಮಕ್ಕಳು ಬುಕ್ಕ, ನೀವೇನೇ ಕೂತ್ಕೊಂಡು ಮೊಬೈಲ್ ನೋಡೋದು, ಟಿ ವಿ ನೋಡೋದು ಮಾಡಿದರೆ ಮಕ್ಕಳು ಅದನ್ನೇ ಮಾಡ್ತಾರೆ. ನೀವು ಟಿ ವಿ ಮೊಬೈಲ್ ಇವೆರಡು ಬಿಡ್ರಿ, ನೀವು ಮೊದಲು ಓದೋದಕ್ಕೆ ಶುರು ಮಾಡಿರಿ. ನಿಮ್ಮ ಮಕ್ಕಳು ಓದಿ ಬುದ್ಧಿವಂತರಾಗ್ತಾರೆ, ನಿಮ್ಮ ಮಕ್ಕಳು ಓದಿ ಬುದ್ಧಿವಂತ ಆಗ್ತಾರೆ. ಅದಕ್ಕೋಸ್ಕರ ಮಕ್ಕಳಿಂದ ನೋಡ್ರಿ, ಮಕ್ಕಳು ಚಪ್ಪಾಳೆ ಹೊಡಿತಾವೆ ನೋಡ್ರಿ, ಹೌದು ನಮ್ಮ ಮಮ್ಮಿ ಡ್ಯಾಡಿ ಅವರು ಹಿಂಗೆ ಮಾಡ್ತಾರಂತಂದು ಅವ ಚಪ್ಪಾಳೆ ಹೊಡಿತಾವೆ ನೋಡ್ರಿ. ಮೊದಲು ನಾವು ಮಾಡಿದ್ದನ್ನು ಮಕ್ಕಳು ಮಾಡ್ತಾರೆ. ಅದಕ್ಕೋಸ್ಕರ ನೀವು ಮಕ್ಕಳಿಗೆ ಮೊಬೈಲನ್ನು ಕೊಡಬೇಡ್ರಿ. ಮೊಬೈಲ್ ಬೇಕು, ಮೊಬೈಲ್ ಇಲ್ಲ ಅಂದರೆ ಜೀವನನೇ ಇಲ್ಲ. ಮಾಡ್ಕೊಂಡು ಗಂಡನ ಬಿಟ್ಟರೆ ಬಿಟ್ಟೇನು, ಮಾಡ್ಕೊಂಡು ಹೆಂಡ್ತಿ ಬಿಟ್ಟರೆ ಬಿಟ್ಟೇನು. ಲವ್ ಮಾಡಿದ ಹುಡುಗಿನ ಬಿಡ್ತೀನಿ, ಲವ್ ಮಾಡಿದ ಹುಡುಗನ ಬಿಡ್ತೀನಿ. ನಾನು ಮೊಬೈಲೇ ಬಿಡಲ್ಲ ಅನ್ನೋ ಹುಡುಗರ ಇದ್ದಾರೆ. ಎಷ್ಟೋ ಜನ ಮೊಬೈಲೇ ಇಲ್ಲ ಅನ್ನೋರು ಬಿಡೋದು. ನೀವೆಲ್ಲಿನ ಪಿಕ್ನಿಕ್ ಕರ್ಕೊಂಡು ಹೋಗ್ರಿ ನಿಮ್ಮ ಮಕ್ಕಳನ್ನ. ಊಟ ಮಾಡಬಾರೋ, ತಿಂಡಿ ತಿನ್ನಬಾರೋ, ಬಸ್ ಬರ್ತೈತಿ, ಒತ್ತಾಗ್ತೈತಿ ಹೋಗಕ್ಕಂದ್ರೆ ತಡಿ ಮಮ್ಮಿ ಚಾರ್ಜರ್ ಹುಡುಕಿ ಆಡ್ತೀನಿ ಅಂತ ಹುಡುಗರು. ಚಾರ್ಜರ ಮುಖ್ಯ ಮೊಬೈಲಿಗೆ ಹುಡುಗರಿಗೆ. ಒಟ್ಟಿಗೆ ಅನ್ನ ಟಿಫನ್ ಮುಖ್ಯ ಅಲ್ಲ ಹುಡುಗರಿಗೆ, ಚಾರ್ಜರ ಮುಖ್ಯ. ಮೊದಲು ಚಾರ್ಜರ್ ಹುಡುಕಿ ಆಡ್ತಾರೆ ನೋಡ್ರಿ. ಮಕ್ಕಳು ಎಷ್ಟು ಪರಿವರ್ತನೆ ಆಗ್ತಾರೆ. ಅದಕ್ಕೆ ಮಕ್ಕಳಿಗೆ ಮೊಬೈಲನ್ನು ಕೊಡಬೇಡ್ರಿ, ಪುಸ್ತಕಗಳನ್ನು ಕೊಡ್ರಿ, ಕನ್ನಡ ಪುಸ್ತಕಗಳನ್ನು ಕೊಡ್ರಿ, ಓದೋದಕ್ಕೆ ಶುರು ಮಾಡಲಿ ಮಕ್ಕಳು. ಓದಿದಷ್ಟೆಲ್ಲ ನಮ್ಮ ಬುದ್ಧಿ ಹೆಚ್ಚು ಪ್ರಕಾಶಮಾನವಾಗುತ್ತೆ, ನಮ್ಮ ಮೈಂಡ್ ಹೆಚ್ಚು ಪ್ರಕಾಶಮಾನವಾಗುತ್ತೆ. ಮಕ್ಕಳಿಗೆ ಓದುವ ಹವ್ಯಾಸವನ್ನು ಕಲಿಸ್ಬೇಕು. ನೀವು ಅದು ಬಿಟ್ಟು ಹೋಮ್ವರ್ಕು ಬರೀ ಅದನ್ನೇ ಮಾಡೋಕ್ಕೆ ಹೋಗ್ಬಿಡ್ರಿ. ಮಕ್ಕಳಿಗೆ ಆಟ ಆಡೋದಕ್ಕೂ ಸಮಯ ಕೊಡ್ರಿ, ತಿಂಡಿ ತಿನ್ನೋದಕ್ಕೂ ಸಮಯ ಕೊಡ್ರಿ. ನಿಮ್ಮ ಮಕ್ಕಳು ಏನು ಮಾಡ್ತಾರಂದು ಗೊತ್ತಾಗುತ್ತೆ. ದಯವಿಟ್ಟು ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಬರಬೇಕು. ನೀವು ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಬಂದು ಅಟೆಂಡ್ ಆಗಿ ನಿಮ್ಮ ಮಕ್ಕಳ ಕಷ್ಟ ಸುಖ, ಓದು, ವಿದ್ಯಾಭ್ಯಾಸದ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು. ಮಕ್ಕಳು ಇಷ್ಟರ ಮಟ್ಟಿಗೆ ಓದ್ತಾರಂತೆ. ನಮಗೆ ಕೆಲಸ, ಯಾವ ಪೇರೆಂಟ್ಸ್ ಮೀಟಿಂಗ್ ಅವ್ರಿಗೊಂದು ಮಾಡೋಕ್ಕೆ ಉದ್ಯೋಗಿಲ್ಲ, ಅವ್ರು ಕರೀತಾರ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಪೇರೆಂಟ್ಸ್ ಮೀಟಿಂಗಿಗೆ ಬಂದು ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವೇ ಬದಲಿ ಮಾಡಬೇಕು. ಟೀಚರ್ಸ್ ಅಷ್ಟೇ ಅಲ್ಲ, ಅವ್ರು ಹೇಳ್ಕೊಡ್ತಾರೆ. ಆ ಹೇಳ್ಕೊಟ್ಟಿದ್ದನ್ನು ಮನೆಗೆ ನೀವು ಕಡ್ಡಾಯವಾಗಿ ಮಾಡಿಸ್ಬೇಕು. ಅದಕ್ಕೆ ನಾವು ಹೇಳ್ತೀವಿ, ನೀವು ಯಾರು ಓದಿಲ್ಲ ನಿಮ್ಮ ಮಕ್ಕಳ ಸಲುವಾಗಿ ನೀವು ಮೊಬೈಲ್ ತಗೊಂಡು ಅದ್ರಾಗ ಲಿಪಿಗಳು ಬರ್ತಾವೆ, ಅದನ್ನು ತಗೊಂಡು ಕಲೀರಿ. ಅದನ್ನು ತಗೊಂಡು ಕಲಿತು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ರಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಅದೇ ರೀತಿಯಾಗಿ ಮಕ್ಕಳಿಗೆ ಟೈಮ್ ಸರಿಗೆ ತಿಂಡಿಯನ್ನು ಕೊಡಬೇಕು, ಟೈಮ್ ಸರಿಗೆ ಊಟವನ್ನು ಕೊಡಬೇಕು. ನೀವು ಮಕ್ಕಳಿಗೆ ಮೊಬೈಲ್ ಕೊಟ್ಟು ತಿಳಿ ಸಾರು ಹಾಕ್ತೀರ, ಅವು ಕೇಳ್ತಾವೆ ಮೊದಲೇ ಕೇಳ್ತಾವೆ, ಮಮ್ಮಿ ಸೈಡ್ ಮಾಡಿ ಎಲ್ಲ ತಿಳಿ ಹಾಕು, ಸಾರು ಹಾಕು, ಅಷ್ಟೇ, ಇನ್ನೇನು ಬೇಡ, ಇಲ್ಲ ಒಂಚೂರು ಮೊಸರು ಹಾಕು. ಅದನ್ನು ತಿಂದು ಇಷ್ಟು ಅಷ್ಟು ದಾರಿ ನಡೆಯೋ ಶಕ್ತಿ ಇರೋಂಗಿಲ್ಲ ಮಕ್ಕಳಿಗೆ ಹೆಚ್ಚು ತರಕಾರಿಗಳನ್ನು ತಿನ್ನೋಕ್ಕೆ ಅಭ್ಯಾಸ ಮಾಡಿರಿ. ಇವತ್ತಿನ ಸರ್ಕಾರ ಎಲ್ಲ ಶಾಲೆಗಳಲ್ಲಿ ತರಕಾರಿ ಕೊಡುತ್ತೆ, ನಿಮ್ಮ ಶಾಲೆಗಳಲ್ಲಿ ತರಕಾರಿಗಳನ್ನು ಬಳಸ್ತಾರೆ. ನೀವು ಮನೆಗೆ ತರಕಾರಿ ತಿನ್ನೋದು ಕಲಿಸಿದರೆ ಮಕ್ಕಳು ತರಕಾರಿ ತಿಂದು ಶಕ್ತಿವಂತರಾಗ್ತಾರೆ. ಮಕ್ಕಳಿಗೆ ನಾವು ಎಲ್ಲವನ್ನೂ ತಿನ್ನೋದು ಕಲಿಸ್ಬೇಕು. ಕರಿಬೇವು ಕಂಡ್ರೆ ಅದು ಏನಾಗುತ್ತೆ ಕರ್ರಗ ಕಣ್ಣಿಗೆ ಕುಕ್ಕುತ್ತಲ್ಲ, ಇದು ಹೊಟ್ಟಿಗೂ ಕುಕ್ಕುತ್ತೈತೆ. ಕರಿಬೇವು ಮೊದಲು ಮಾಡಿ ತೆಗೆದಿಟ್ಟು ಬಿಡ್ತಾರೆ. ಕರಿಬೇವು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು. ಕರಿಬೇವು ಕಣ್ಣಿಗೆ ಒಳ್ಳೆಯದು. ನಮ್ಮಮ್ಮ ಕರಿಬೇವು ಪುಡಿ ಮಾಡಿಟ್ಟಿರ್ತಿದ್ಲು. ಬಿಸಿ ಅನ್ನೋದಾಗ ಅದನ್ನ ಕಲ್ಸ್ಕೊಂಡು ತಿಂತಿದ್ವಿ, ಕರಿಬೇವು ಪುಡಿನ. ಅಷ್ಟು ಚೆನ್ನಾಗಿರ್ತದೆ, ಕಣ್ಣಿಗೆ ಒಳ್ಳೆಯದಂತೆ. ನಮ್ಮಮ್ಮ ಅದಕ್ಕೆ ಅಂಥದ್ದೆಲ್ಲ ತಿಂದೆ ಆಕೆ ಕಣ್ಣು ಕೂಡ ಚೆನ್ನಾಗಿ ಕಾಣ್ತಾಯಿದ್ವು. ಅಂಥವೆಲ್ಲ ಮಕ್ಕಳಿಗೆ ತಿನ್ಸೋದು ಕಲಿಸ್ರಿ. ಮಕ್ಕಳಿಗೆ ಟೈಮ್ ಸರಿ ಎಬ್ಬಿಸಿ, ಹೋಮ್ವರ್ಕ್ ಮಾಡಿಸಿ, ಆಟ ಆಡಿಸಿ, ಸ್ನಾನ ಮಾಡಿಸಿ, ತಿಂಡಿ ತಿನ್ನಿಸಿ, ಬಾಕ್ಸಿ ಕಟ್ಟಿ, ಬಸ್ ಬಂದ ತಕ್ಷಣ, ವೆಹಿಕಲ್ ಬಂದ ತಕ್ಷಣ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ರಿ. ನೀವೇನಾದರೂ ಆ ಶಾಲೆ ಬಸ್ಸು ಸ್ವಲ್ಪ ಹೊತ್ತು ಬರೋದು ಏನಾದರೂ ತಡ ಆಯ್ತಂದರೆ ಟೀಚರ್ಸ್ಗಳಿಗೆ ಫೋನೇ, ಡ್ರೈವರಿಗೂ ಫೋನೇ. ಹೆಚ್ಚು ಕಡಿಮೆ ಆಯ್ತಂದರೆ ಚೇರ್ಮನ್ರಿಗೂ ಫೋನ್ ಆಗ್ಬಿಡೋದು. ನೋಡ್ರಿ ಮೇಡಮ್, ಇಷ್ಟೊತ್ತಾದರೂ ಬಸ್ ಬಂದಿಲ್ಲ, ಇಷ್ಟೊತ್ತಾದರೂ ಆ ಸೊಳ್ಳೆ ಮಗ ಬಂದಿಲ್ಲ ರೀ ಡ್ರೈವರು, ಇಷ್ಟೊತ್ತಾದ್ರೂ ಆ ಸೊಳ್ಳೆ ಮಗ ಡ್ರೈವರ್ ಬಂದೇ ಇಲ್ರಿ, ಏನು ಮಾಡ್ತಾನೆ ಏನು. ಅವ್ರಿಗೂ ಹೆಂಡ್ರು ಮಕ್ಕಳು ಇರ್ತಾರಲ್ಲ, ಅವ್ರನ್ನು ನಿಮ್ಮಂಗೆ ಅವ್ರ ಶಾಲೆಗೆ ಕಳಿಸೋದು, ಅವ್ರ ಮಕ್ಕಳನ್ನ ತಯಾರು ಮಾಡೋದು ಅದೆಲ್ಲ ಇರುತ್ತಲ್ಲ. ಇವಾಗ ಎಲ್ಲ ಒತ್ತಡದ ಪ್ರಪಂಚ, ಒತ್ತಡದ ವಾತಾವರಣ. ಈ ರೋಡಿಂದ ಆ ರೋಡಿಗೆ ಹೋಗ್ಬೇಕಂದ್ರೆ ಜೀವ ಕೈಯಾಗಿ ಹಿಡ್ಕೊಂಡು ಹೋಗ್ಬೇಕು, ಈ ರೋಡ್ ದಾಟಬೇಕಂದ್ರೆ ಜೀವ ಕೈಯಾಗಿ ಹಿಡ್ಕೊಂಡು ಹೋಗ್ಬೇಕು. ಆ ಸಿಗ್ನಲ್ಗಳಲ್ಲಿ ಆ ಟ್ರಾಫಿಕ್ಕು ಅದನ್ನೆಲ್ಲ ದಾಟಿ ಬರೋದು. ಮನುಷ್ಯನಿಗೆ ತಾಳ್ಮೆ ಮುಖ್ಯ. ಅದಕ್ಕೆ ನೀವು ತಾಳ್ಮೆಯಿಂದ ಪೋಷಕರು ಸಹಕರಿಸಿದರೆ ಇಂಥ ಶಾಲೆಗಳು ಬರೀ PUC ಪ್ರಥಮ ಕಾಲೇಜ್ ಅಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು ಇದು ಮುಂದೊಂದು ದಿನ.
MBBS ಕಾಲೇಜ್ ಆಗ್ಬೋದು. ಇದೊಂದು ದಿನ ಮುಂದೆ ಒಂದು ದಿನ MBBS ಕಾಲೇಜ್ ಆಗ್ಬೋದು. ಬೇಕಾದಷ್ಟು ದೊಡ್ಡ ಆವರಣ ಇದೆ. ಇನ್ನೂ ಇದು ಬಿಟ್ಟು ಇನ್ನೂ ಬೇರೆ ಕಡೆ ಇನ್ನೂ ಒಂದು ದೊಡ್ಡ ಆಸ್ತಿಯನ್ನು ತಗೊಂಡು ದೊಡ್ಡ ಕಾಲೇಜನ್ನು ನೀವಿಬ್ಬರು ಮಾಡ್ರಿ ಅಂತ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ. ಇವತ್ತೇನು ನೀವೆಲ್ಲರೂ ಇಂಥ ಶಾಲೆಗಳಲ್ಲಿ ಓದ್ತಾ ಇದ್ದೀರಲ್ಲ ಮಕ್ಕಳೇ, ಇಲ್ಲಿ ಫೀಸ್ ಕಟ್ಟಿ ನಿಮ್ಮ ತಂದೆ ತಾಯಿ ಶಾಲೆಗೆ ಕಳಿಸ್ತಾ ಇದ್ದಾರೆ. ಯಾಕೆ? ನಾವು ಅಲ್ಪ ಸ್ವಲ್ಪ ಓದಿದ್ದೀವಿ, ನಾವು ಹೊಟ್ಟೆ ಓದೇ ಇಲ್ಲ, ನನ್ನ ಮಕ್ಕಳು ವಿದ್ಯಾವಂತರಾಗಬೇಕು ಅಂತ. ಟ್ರಸ್ಟ್ ಲಲಿತಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ನೀವೆಲ್ಲ ಓದ್ತಾ ಇದ್ದೀರಿ ಅಂದರೆ ನೀವು ನಿಜವಾಗಿಯೂ ಭಾಗ್ಯವಂತರು. ನಮಗೆಲ್ರಿ ಅಯ್ಯವ್ವ ಇಂಥ ಕಲರ್ ಡ್ರೆಸ್ ಎಲ್ಲಿ, ಚಣ್ಣ ಹರಿದೋಗಿರ್ತಿತ್ತು, ತ್ಯಾಪೆ ಹಾಕಿರ್ತಿದ್ರು ನಾವು 7ನೇ ಕ್ಲಾಸ್ ಓದ್ಬೇಕಾರೆ. ನಿಕ್ಕರಿಗೆ ಬೇರೆ ಬಟ್ಟೆ ಹಾಕಿ ಕುಂತು ಕುಂಡಿ ಮೇಲೆ ಮೊದಲು ಹರಿದೋಗ್ಬಿಟ್ಟಿರ್ತಿದ್ವು. ಹರಿದೋದನ್ನು ಕುಂಡಿ ಮ್ಯಾಗಳ ಬಟ್ಟೆಗೆ ಮತ್ತೆ ಬೇರೆ ಬಟ್ಟೆ ಹಾಕಿ ದಾರ ಹಾಕಿ ಕೈಯಿಂದ ಹೊಲ್ದು ಶಾಲೆಗೆ ಹಾಕಿ ಕಳಿಸ್ತಿದ್ರು. ನಿಮಗೆಲ್ಲಿ ನೋಡ್ರಿ, ನಿಮಗೆಲ್ಲ ಯೂನಿಫಾರ್ಮ್ಗಳು ಹೆಂಗದವು, ಒಂದೊಂದು ದಿವಸ ಒಂದೊಂದು ಕಲರ್ ಯೂನಿಫಾರ್ಮ್ ಇರ್ತಾವೆ. ನಮಗೆ ಅವೆಲ್ಲ ಇಲ್ಲ. ನಾ 7ನೇ ಕ್ಲಾಸ್ ಓದಿದ್ರು ಲೆಡ್ ತೊಗೊಂಡೇ ಬರೆದಿರೋ ಪರೀಕ್ಷೆನ. ಇನ್ನು ಉಳ್ಕಿದ್ದಿಂದಾಗೆಲ್ಲ ಪೆನ್ಸಿಲ್ಲೇ. ನಮ್ಮಪ್ಪ ಪೆನ್ಸಿಲ್ ಕೆತ್ತಕ್ಕೆ ಬ್ಲೇಡ್ ಕೊಡ್ತಿದ್ದ, ಮೆಂಡರ್ ಇಲ್ಲ. ಅವಾಗ ಮೆಂಡರ್ ತಂದು ಕೊಟ್ಟಿದ್ದಿಲ್ಲ ನಮಗೆ, ಅದನ್ನ ನೋಡೇ ಇಲ್ಲ ನಾವು ಮೆಂಡರ್ ಅಂದರೆ ಹೆಂಗಿರ್ತೈತಂತ. ಬ್ಲೇಡ್ ಕೊಡ್ತಿದ್ದ ನಮ್ಮಪ್ಪ, ಶೇವಿಂಗ್ ಮಾಡ್ಕೊತಿದ್ದ. ಆ ಶೇವಿಂಗ್ ಮಾಡ್ಕೊಂಡು ಬ್ಲೇಡ್ ಮುರಿದು ಕೊಡ್ತಿದ್ದ. ಇನ್ನೂ ಅರ್ಧ ಬ್ಲೇಡ್ ಕಳೀತಾರ, ಇನ್ನೂ ಅರ್ಧ ಬ್ಲೇಡ್ ಯಾರಿಗೇನೋ ಕೊಟ್ಬಿಡ್ತಾರೆ ಇವ್ರು ಅಂತಂದೇಳಿ ನಮ್ಮಪ್ಪ ಅದನ್ನು ಮುರಿದು ಕೊಡ್ತಿದ್ದ. ಅದನ್ನು ಕೆತ್ತಿ ಕತ್ತಿ ಕೈ ನೋಡ್ರಿ ಹೆಂಗೆ ಕಲೆ ಆಗೈತೆ. ಪೆನ್ಸಿಲ್ ಕೆತ್ತಿರೋದು ಇದಿಷ್ಟು ಕಲೆ, ಇದಿಷ್ಟು ಪೆನ್ಸಿಲ್ ಕೆತ್ತಿರೋ ಕಲೆ. ನಿಮಗೆ ಎಷ್ಟೆಷ್ಟು ಡಜನ್ ಪೆನ್ ಅದಾವೋ, ಎಷ್ಟೆಷ್ಟು ಡಜನ್ ಕಲರ್ ಪೆನ್ಗಳದಾವೇನೋ, ನಮಗೆ ಇವ್ಯಾವೂ ಯಾವುದಿಲ್ಲ. ನಾವು ಎಲ್ಲಿ ಕುಕ್ಕವಾಡದಿಂದ ಆ ಕಡೆ ಫ್ಯಾಕ್ಟ್ರಿ ಆ ಕಡೆ ನಮ್ಮ ಮನೆಗಳು, ಅಲ್ಲಿಂದ ಆ ಕ್ಯಾಂಪ್ ದಾಟಿ ಫ್ಯಾಕ್ಟ್ರಿ ದಾಟಿ ಊರು ದಾಟಿ ಹಳ್ಳದ ಹತ್ರ ನಮ್ಮ ಸ್ಕೂಲ್ ಇದ್ದಿದ್ದು. ಇವಾಗ ಸ್ಕೂಲ್ ಇಲ್ಲ, ಬಸ್ ಸ್ಟ್ಯಾಂಡ್ ಮಾಡಿಬಿಟ್ಟಾರೆ ಅದನ್ನು. ಅಲ್ಲಿ ಸ್ಕೂಲ್, ಅಲ್ಲಿಂದ ಅಷ್ಟು ದೂರ ನಡ್ಕೊಂಬರ್ತಿದ್ವಿ. ನೀವೆಲ್ಲರಿ ಆ ಕಡೆ ರೋಡ್ನಾಗಿದ್ದರೆ ಬಸ್ನಾಗ ಹಿಂಗೆ ಬರ್ತೀರಿ, ನಮ್ಗೆ ಆ ವ್ಯವಸ್ಥೆ ಇದ್ದಿಲ್ಲ. ನೀವು ಹಿಂದೆ ಕುಂತವರಿಗೆ ತುಂಬ ಅರ್ಥ ಆಗುತ್ತೆ. ನನ್ನ ಮಕ್ಕಳಿಗೆ ನಾನು ಹೇಳ್ತಕ್ಕಂಥ ಮಾತು ಹಿಂದೆ ಕುಳಿತಿರೋ ಮಕ್ಕಳಿಗೆ ತುಂಬ ಅರ್ಥ ಆಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೋಬೇಕು. ಇವತ್ತು ನಿಮ್ಮ ತಂದೆ ತಾಯಿ ಶಾಲೆಯಲ್ಲಿ ಓದಿಸ್ತಾ ಇದ್ದಾರೆ ಅಂದರೆ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನು ಯೋಚನೆ ಮಾಡಬೇಕು. ನಿಮ್ಮ ತಾಯಿ ಯಾರ ಮನೆಯಲ್ಲಿ ಮುಸರೆ ತಿಕ್ತಾಳೆ, ನಿಮ್ಮ ತಾಯಿ ಯಾರು ಮನೆ ಕೆಲಸ ಮಾಡ್ತಾಳೆ, ನಿಮ್ಮ ತಾಯಿ ಯಾರ ಮನೆ ಕಾಂಪೌಂಡ್ ಕಾಯ್ತಾಳೆ, ಯಾರ ಮನೆ ಕಾಂಪೌಂಡಲ್ಲಿ ಗಿಡ ಕಟ್ ಮಾಡಿ ನೀರು ಬಿಡ್ತಾಳೆ ನಿಮ್ಮ ತಾಯಿ. ನಿಮ್ಮ ತಂದೆ ಯಾರು ಆಟೋ ಓಡಿಸ್ತಾರೆ, ಯಾರು ಲಾರಿ ಓಡಿಸ್ತಾರೆ, ಯಾರು ಗಾರೆ ಕೆಲಸ ಮಾಡ್ತಾರೆ, ಯಾರು ಪಿವೋನ್ ಕೆಲಸ ಮಾಡ್ತಾರೆ, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಳು ಮಕ್ಕಳು. ಅಷ್ಟು ಕಷ್ಟಪಟ್ಟು ನಿಮ್ಮನ್ನು ಓದಿಸ್ತಾ ಇದ್ದಾರೆ ಅಂದರೆ ನಿಮ್ಮ ಬದುಕು ಬಂಗಾರವಾಗಲಿ ಅಂತ, ನಿಮ್ಮ ಬದುಕು ಬಂಗಾರವಾಗಲಿ ಅಂತ ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ಇಂಥ ಶಾಲೆಗೆ ಕಳಿಸ್ತಾರೆ, ಅದನ್ನು ಕಳಿಸ್ತಾ ಇದ್ದಾರೆ ಅಂದರೆ ಅಂಥವ್ರಿಗೆ ಕೆಟ್ಟ ಹೆಸರನ್ನು ತರೋ ಅಂಥ ಕೆಲಸವನ್ನು ಮಕ್ಕಳು ಯಾವತ್ತೂ ಮಾಡಬಾರ್ದು. ಅಂಥ ಕೆಟ್ಟ ಕೆಲಸನ ಯಾವತ್ತೂ ಮಾಡಬಾರ್ದು. ಆ ತಂದೆ ತಾಯಿಗೆ ಗೌರವವನ್ನು ತಂದು ಕೊಡಬೇಕು. ಆ ತಂದೆ ತಾಯಿಗೆ ಗೌರವವನ್ನು ತಂದು ಕೊಡಬೇಕು. ಇವತ್ತು ನಿಮ್ಮ ತಾಯಿ ಅಷ್ಟು ಕಷ್ಟಪಡ್ತಾ ಇದ್ದಾಳಂದರೆ ಒಂದು ಹೆಣ್ಣು ಕೇಳ್ರಿ, ಒಬ್ಬ ತಾಯಿ ಕೇಳ್ರಿ, ಯಾವುದೇ ದೇವ್ರ ಹತ್ರ ಹೋಗಿ ಬೇಡ್ಕೊಳ್ಳೋದು ಆ ಹೆಣ್ಣು ಒಂದೇ. ಏನಪ್ಪ ಅಂದರೆ ನನ್ನ ಗಂಡ ನನಗೆ 10 ತೊಲೆ ಬಂಗಾರ ತಂದು ಕೊಡಲಿ ಅಂತ ದೇವ್ರನ್ನ ಕೇಳ್ಕೊಳಂಗಿಲ್ಲ ಆಕೆ. ನನ್ನ ಮಕ್ಕಳು ದುಡ್ಕೊಂಬಂದು ನನಗೆ ಕೊಡಲಿ ಅಂತ ದೇವ್ರನ್ನ ಕೇಳಲ್ಲ. ಆಕೆ ಏನು ಕೇಳ್ತಾಳಂದರೆ ನನ್ನ ಗಂಡಗೆ ಒಳ್ಳೆ ಬುದ್ಧಿಯನ್ನು ಕೊಡವ, ನನ್ನ ಗಂಡಗೆ ಒಳ್ಳೆ ದುಡಿಮೆಯನ್ನು ಕೊಡವ, ನನ್ನ ಮಕ್ಕಳಿಗೆ ಬುದ್ಧಿವಂತರನ್ನಾಗಿ ಮಾಡು, ನನ್ನ ಮಗ ಒಳ್ಳೆ ಹೆಂಡತಿ ಬರಲಿ, ನನ್ನ ಮಗಳಿಗೆ ಒಳ್ಳೆ ಅಳಿಯ ಬರಲಿ. ಎಲ್ಲೇ ನನಗೆ ಬಂಗಾರ ಬೇಕು, ಬೆಳ್ಳಿ ಬೇಕು, ಸಂಪತ್ತು ಬೇಕಂತ ಹೆಣ್ಮಗಳು ಹೋಗಿ ದೇವ್ರ ಹತ್ರ ಬೇಡ್ಕೊಳ್ಳಲ್ಲ. ಎಲ್ಲ ಕೇಳೋದೆಲ್ಲ ಮಕ್ಕಳ ಸಲುವಾಗಿ ಆ ತಾಯಿ ಬೇಡೋದು. ಮಕ್ಕಳನ್ನ ಒಳ್ಳೆಯವ್ರು ಮಾಡು, ಮಕ್ಕಳು ಬುದ್ಧಿವಂತರ ಮಾಡು ಅಂತ ಕೇಳ್ತಾಳೆ. ಆದರೆ ನೀವು ಬುದ್ಧಿವಂತರಾಗಬೇಕು ತಾನೇ, ದೇವ್ರ ದಯದಿಂದ ಬುದ್ಧಿವಂತರಾಗಿ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಎತ್ತ ತಾಯಿ ಎಷ್ಟು ದೊಡ್ಡ ದೇವತೆ ಅಂದರೆ ಜೀವನದಲ್ಲಿ ಆಕೆಗಿಂತ ದೊಡ್ಡ ತಂದೆ ತಾಯಿ ಯಾರೂ ಇಲ್ಲ. ಅವರೇ ದೊಡ್ಡವರು, ಅವರೇ ದೇವರು ದೇವಸ್ಥಾನದಲ್ಲಿಲ್ಲ. ನಾವು ಮಾಡುವ ಕರ್ತವ್ಯದಲ್ಲಿ ಪರಮಾತ್ಮ ಇದ್ದಾನೆ, ನಾವು ಮಾಡುವ ಕೆಲಸದಲ್ಲಿ ಪರಮಾತ್ಮ ಇದ್ದಾನೆ. ದೇವಸ್ಥಾನದಲ್ಲಿ ಇಲ್ಲೇ ಇಲ್ಲ. ನಾವು ಮಾಡುವ ಕಾಯಕದಲ್ಲಿ ಪರಮಾತ್ಮನನ್ನು ಕಾಣಬೇಕು. ಇವಾಗ ನೀವು ಓದತಕ್ಕಂಥ ವಯಸ್ಸು, ನೀವು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಮೇಲೆ ಒಂದು ಸ್ಥಾನಕ್ಕೆ ಹೋದಾಗ
ತಂದೆ ತಾಯಿಗೆ ಸಂತೋಷ ಆಗುತ್ತೆ. ನಿಮ್ಮ ತಾಯಿ ಇವತ್ತು ಅಲ್ಲಿಗೆ ಹೋಗ್ಬೇಡ ಅಂದರೆ ಅದು ಹೋಗ್ಬೇಡ ಅಂತ ಹೇಳಿದ್ರೆ ದಯವಿಟ್ಟು ಅಲ್ಲಿಗೆ ಹೋಗ್ಬೇಡ್ರಿ. ನಿಮ್ಮ ವಯಸ್ಸಿನಲ್ಲಿ ಅವ್ರು ಅಲ್ಲಿಗೆ ಹೋದಾಗ ಏನೋ ಒಂದು ಕೆಟ್ಟದ್ದಾಗಿರುತ್ತೆ. ಅದಕ್ಕೋಸ್ಕರ ನಿಮ್ಮ ತಂದೆ ತಾಯಿ ಆ ಜಾಗಕ್ಕೆ ಹೋಗ್ಬೇಡ್ರಿ ಅಂತಾರೆ. ನೀವೇನಂತೀರಿ, ಇದೇನು ಒಯ್ಕೆಂತಲೆ ಮನ್ಯಾಗ ಅಂತೀರಿ. ನೀವು ನಮ್ಮನ್ನು ಎಲ್ಲಿ ಹೊರಗೆ ಬಿಡೋದಿಲ್ಲ ಅಂತ ಹೇಳ್ತೀರಿ. ಕೇಳ್ರಿ ಮಕ್ಕಳೇ, ನಿಮ್ಮ ತಂದೆ ತಾಯಿನ ನೀವು ಅಮೃತ ಕುಡಿಸಿ ಹಾಲು ತುಪ್ಪ ಉಣಿಸಿ ದಿನ ಹೂವಿನ ಹಾಸಿಗೆ ಮೇಲೆ ಮಲಗಿಸಿದ್ರು ಸಹ ತಂದೆ ತಾಯಿಯ ಋಣ ತೀರ್ಸೋಕ್ಕಾಗಲ್ಲ. ನೀವು ತಂದೆ ತಾಯಿಯ ಋಣ ತೀರ್ಸೋಕ್ಕಾಗಲ್ಲ. ಯಾಕಪ್ಪ ಅಂದರೆ ನಿಮ್ಮ ತಾಯಿ 9 ತಿಂಗಳು 9 ದಿವಸ 9 ಗಳಿಗೆ ಗರ್ಭದಲ್ಲಿ ಇಟ್ಟುಕೊಂಡು ಹೊತ್ತು ಎತ್ತು ಜನ್ಮವನ್ನು ಕೊಟ್ಟಿರ್ತಾಳೆ. ಒಂದೇ ಒಂದು ಸಾರಿ ನಿಮ್ಮ ತಾಯಿ ನಿಮ್ಮನ್ನು ಹೊಟ್ಟೆಗೆ ಇಟ್ಟುಕೊಂಡು ಒಂದು ಸಾರಿ ಹಿಂಗೆ ಹೊಸಲಿ ದಾಟಿರ್ತಾಳಲ್ಲ, ಆ ಋಣನ ತೀರ್ಸೋಕ್ಕಾಗಲ್ಲ ನಿಮ್ಮ ಕೈಲಿ. ಸಾಯ ತನಕ ಹಾಲು ತುಪ್ಪ ಉಣಿಸಿ ಕುಡಿಸಿ ಬೆಳೆಸಿದ್ರು ಒಂದೇ ಒಂದು ಸಾರಿ ಹೊಸಲಿ ದಾಟಿದ ಋಣವನ್ನು ತೀರ್ಸೋಕ್ಕಾಗಲ್ಲ ನಿಮ್ಮ ತಂದೆ ತಾಯಿದು. ಅದಕ್ಕೋಸ್ಕರ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ರಿ, ಅವ್ರ ಮನಸ್ಸನ್ನು ನೋಯಿಸಬೇಡ್ರಿ, ಅವ್ರಿಗೆ ನೋವು ಉಂಟು ಮಾಡಬೇಡ್ರಿ, ತಂದೆ ತಾಯಿಗೆ ಗೌರವವನ್ನು ಕೊಡ್ರಿ ಅಂತ ಹೇಳ್ತೀನಿ. ಇನ್ನು ನೀವು ಇಲ್ಲಿ ಶಾಲೆಗೆ ಬರ್ತೀರಿ, ಇಲ್ಲಿ ನಿಮ್ಮ ಟೀಚರ್ಸ್ ಎಲ್ಲ ಇದ್ದಾರೆ, ನಿಮ್ಮ ಗುರುಗಳೆಲ್ಲ ಇದ್ದಾರೆ, ಅವರಿಗೆ ಗೌರವವನ್ನು ಕೊಡಬೇಕು ನೀವು. ಎರಡನೇದಾಗಿ ಅವರಿಗೆ ಗೌರವವನ್ನು ಕೊಡಬೇಕು. ಯಾಕಪ್ಪ ಅಂದರೆ ನಿಮ್ಮ ತಪ್ಪು ದಾರಿಯಿಂದ ಸರಿ ದಾರಿಗೆ ತೆಗೆದುಕೊಂಡು ಹೋಗಿ ನಿಮಗೆ ಅಕ್ಷರ ಜ್ಞಾನವನ್ನು ತುಂಬುವಂಥವರು ನಿಮ್ಮ ಟೀಚರ್ಸ್ಗಳು ಅಂತ ಹೇಳೋದಕ್ಕೆ ನನಗೆ ಭಾಳ ಖುಷಿಯಾಗುತ್ತೆ. ನಿಮ್ಮ ಟೀಚರ್ಸ್ಗಳು ನಿಮ್ಮ ಬದುಕನ್ನು ಬದಲಾಯಿಸ್ತಾರೆ. ಅವರು ನೀವೊಂದು ಕಲ್ಲು, ಆ ಕಲ್ಲನ್ನು ಕಟ್ಟದು ಕಲ್ಲು ಮಾಡಿ ಅದನ್ನು ಶಿಲೆ ಮಾಡಿ ನಿಮ್ಮನ್ನೊಂದು ರೂಪಕ್ಕೆ ತಂದು ನಿಲ್ಲಿಸ್ತಾರಲ್ಲ, ಅವರ ಋಣವನ್ನು ಸಹ ನೀವು ತೀರ್ಸೋಕ್ಕಾಗಲ್ಲ. ಸರ್ವಜ್ಞ ಒಂದು ಮಾತು ಹೇಳಿದಾನೆ, ಹರ ಮುನಿದರೆ ಗುರು ಕಾಯ ಬಲ್ಲ, ಗುರು ಮುನಿದರೆ ಹರ ಕಾಯ ಬಲ್ಲನೆ ಅಂತ. ಹರ ಮುನಿದರೆ ಗುರು ಕಾಯ ಬಲ್ಲನೆ, ಗುರು ಮುನಿದರೆ ಹರ ಕಾಯ ಬಲ್ಲನೆ ಅಂತ. ನನ್ನ ಆತ್ಮಕಥೆ, ನಂದು 2 ಕನ್ನಡ ಪುಸ್ತಕ ಇದೆ. ಒಂದು ನಡುವೆ ಸುಳಿವ ಹೆಣ್ಣು, ಒಂದು ಮಂಜಮ್ಮ ಜೋಗತಿ ಅನ್ನೋದು ಒಂದು ಪುಸ್ತಕ. ಅವೆರಡೂ ಪುಸ್ತಕ ಕರ್ನಾಟಕದ 16 ಯೂನಿವರ್ಸಿಟಿಯಲ್ಲಿ ಪಾಠ ಆಗಿದೆ, 16 ವಿಶ್ವವಿದ್ಯಾಲಯದಲ್ಲಿ ಪಾಠ ಆಗಿದೆ ಮಕ್ಕಳಿಗೆ, ಡಿಗ್ರಿ ಮಕ್ಕಳಿಗೆ. ಅದರಲ್ಲಿ ಗುರುವಿಗೆ ಕಪಾಳ ಮೋಕ್ಷ ಅಂತ ಒಂದು ಚಾಪ್ಟರ್ ಬರುತ್ತೆ. ನನಗೆ ವಿದ್ಯೆ ಕಲಿಸಿದಂಥ ಗುರುಗಳನ್ನು ಹೊಡೆದೀನಿ. ಅಂದರೆ ಈ ಗುರುಗಳಲ್ಲ, ನನ್ನ ನೃತ್ಯದ ಗುರುಗಳು ಕಾಳವ ಜೋಗತಿ ಅಂತ ಅವ್ರಿಗೆ ಹೊಡೆದಿದ್ದೀನಿ ನಾನು, ಸಿಟ್ಟು ಬಂದು. ಅವ್ರು ಏನೋ ಅಂದರು, ನಾನು ಏನೋ ಅಂದೆ, ಹಂಗೆ ಮಾತಿಗೆ ಮಾತು ಬೆಳೀತು. ಅವರು ಒಂದೇಟು ಹೊಡೆದ್ರು, ನಂದು ಬಿಸಿ ರಕ್ತ, ನಾನು ಯಾಕೆ ಹೊಡಿಸ್ಕೊಳಕ್ಕೆ ಹೋಗಲಿ. ನಾನು ಕೆಡವ್ಯಾಕೊಂಡು ಅಂದಿಗೆ ಇರೋದು ಬಿಟ್ಟೆ, ಹಾಕೊಂಡು ದನ್ನ ಗುದ್ದುಬಿಟ್ಟೆ. ನನ್ನ ಹೊಡಿತೀಯ ನೀನು ಅಂತಂದು ಆಕಿನ ಹೊಡೆದೆ. ಆಮೇಲೆ ಒಂದು 3 ತಿಂಗಳು ಆಕಿನ ತಂಟೆಗೆ ಹೋಗಲಿಲ್ಲ. ಆಮೇಲೆ ಕರೆದ್ರು, ಹೋದೆ, ಒಂದು ನಾಟಕ ಆಡ್ಬೇಕಾಯ್ತು, ಆಡಿಕೊಟ್ಟು ಬಂದೆ. ಇನ್ಮೇಲೆ ನನ್ನ ಕರಿಬೇಡ್ರಿ ಅಂತಂದು ಆ ಗುರುಗಳನ್ನ ಬಿಟ್ಟು ಬೇರೆಯವ್ರ ಜೊತೆ ಸೇರಿದೆ. ಅಲ್ಲಿ ಯಾವುದೋ ಒಂದು ಕೆಟ್ಟ ವಿಷಯ ನಡೆದೋತು. ಅಲ್ಲಿ ನನ್ನ ಬದುಕು ಎಲ್ಲ ಹಾಳಾಗೋತು. ಉಟ್ಕೊಳ್ಳೋಕೆ ಬಟ್ಟೆ ಇಲ್ದಂಗಾಯಿತು, ತಿನ್ನೋಕೆ ಅನ್ನ ಇಲ್ದಂಗಾಯಿತು, ಮನೆ ಬಾಡಿಗೆ ಕಟ್ಟಲಾರ್ದಂಗಾದೆ, ರೇಷನ್ ಅಂಗಡಿದು ಕಟ್ಟಲಾರ್ದಂಗಾಗಿ ಇನ್ನೇನು ಮತ್ತೊಂದು ಸಾರಿ ಸಾಯ್ಬೇಕು ನಾನು ಅಂಥ ಒಂದು ಮನಸ್ಸು ಅಲ್ಲಿಗೆ ಹೋಗ್ಬಿಡ್ತು. ಆವಾಗ ನನಗೆ ಎಲ್ಲಮ್ಮ ಕಾಪಾಡಲಿಲ್ಲ, ಹುಲಿಗೆಮ್ಮ ಕಾಪಾಡಲಿಲ್ಲ. ನನಗೆ ಕಾಪಾಡಿದ್ದು ನನಗೆ ವಿದ್ಯೆ ಕಲಿಸಿದಂಥ, ನೃತ್ಯ ಕಲಿಸಿದಂಥ ಗುರುಗಳು. ತಪ್ಪಾತು ಅಂತ ಹೋಗಿ ಅವ್ರ ಕಾಲಿಡಿದಾಗ ಅವರು ನನ್ನನ್ನು ಕರ್ಕೊಂಡು ಅವ್ರು ಕಲಿತಂಥ ವಿದ್ಯೆಯನ್ನೆಲ್ಲ ನನಗೆ ಕಲಿಸಿದ್ರು. ನೋಡ್ರಿ, ಅವತ್ತು ಎಲ್ಲಮ್ಮ ಕಾಪಾಡಿದ್ಲ, ಹುಲಿಗೆಮ್ಮ ಕಾಪಾಡಿದ್ಲ. ನಾನು ಅಲ್ಲಿ 10 ಗಂಟೆ ಕುಂತಿದ್ದು ಒಂದು ಬಸ್ ಸ್ಟ್ಯಾಂಡ್ನಾಗ, ಯಾರ್ಯಾರು ಇಲ್ಲ ಅವತ್ತು ವಾಪಸ್ ಬರೋಕ್ಕೆ ₹1 ದುಡ್ಡಿಲ್ಲ. 10 ಗಂಟೆ ಕುಂತಾಗ ಅವರು ಬಂದು ನನ್ನನ್ನು ಕಾಪಾಡಿ ನನ್ನನ್ನು ಮತ್ತೆ ಜೊತೆ ಕರ್ಕೊಂಡೋಗಿ ವಿದ್ಯೆಯನ್ನು ಕಲಿಸಿದ್ರು. ಅದಕ್ಕೆ ಹರ ಮುನಿದರೆ ಗುರು ಕಾಯ ಬಲ್ಲನೆ, ಗುರು ಕಾಯ ಬಲ್ಲನು, ಗುರು ಮುನಿದರೆ ಹರ ಕಾಯ ಬಲ್ಲನೆ. ಅವತ್ತು ನನ್ನ ಬದುಕಿನಲ್ಲಿ ಗುರು ಮುನಿದು ಬಿಟ್ಟಿದ್ದ, ಹರ ಏನೂ ಮಾಡೋಕ್ಕಾಗಲಿಲ್ಲ. ಅದೇ ಹರ ಮುನಿದರೆ ಗುರು ಕಾಪಾಡ್ತಾನೆ, ಹರ ಮುನಿದರೆ ಗುರು ಕಾಪಾಡ್ತಾನೆ. ಹಂಗಾಗಿ ನನ್ನ ಜೀವನದಲ್ಲಿ ಇಷ್ಟೆಲ್ಲ ನಡೆದೋತು. ಆಮೇಲೆ ಅವ್ರ ಜೊತೆಗೆ ಸೇರಿಕೊಂಡು, ಮತ್ತು ನನ್ನ ಗುರುಗಳ ಜೊತೆ ಸೇರಿಕೊಂಡು ಅವ್ರು ಕಲಿತ ಕಲೆಯನ್ನೆಲ್ಲ ಕಲ್ತ್ಕೊಂಡು ಸಾವಿರಾರು ಎಲ್ಲಮ್ಮನ ನಾಟಕಗಳನ್ನಾಡಿ, ಪೌರಾಣಿಕ ನಾಟಕಗಳನ್ನಾಡಿ, ಜೋಗತಿ ನೃತ್ಯವನ್ನು ರಾಜ್ಯ ಹೊರ ರಾಜ್ಯದಲ್ಲಿ ಸಹ ಮತ್ತು ಬೇರೆ ಬೇರೆ ಕಡೆಯೆಲ್ಲ ನೃತ್ಯವನ್ನು ಮಾಡಿ ಹಳ್ಳಿಯ ಗುಡಿಸಲಿನಿಂದ ದೆಹಲಿಯ ಪಾರ್ಲಿಮೆಂಟ್ ತನಕ ಹೋಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ತೆಗೆದುಕೊಂಡು ಬರೋದಕ್ಕೆ ನನಗೆ ಅನುಕೂಲ ಆಯಿತು ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ.
ತುಂಬ ಖುಷಿ ಆಗ್ತಾಯಿದೆ. ಇವತ್ತು ನಾವೇನು ಇಲ್ಲೆಲ್ಲ ಕೂತಿದ್ವಲ್ಲ, ನಾವು ಯಾರೂ ದೊಡ್ಡವರಲ್ಲ, ನೀವು ಕೆಳಗೆ ಕೂತಿದ್ರಲ್ಲ, ನೀವು ಯಾರೂ ಸಣ್ಣರಲ್ಲ, ನಾವು ನೀವು ಎಲ್ಲರೂ ಸಮಾನರು, ನಾವು ನೀವು ಎಲ್ಲರೂ ಸಮಾನರು. ನಾನು ಜೋಗಮ್ಮ ಶಾಪ ಕೊಟ್ಟರೆ ನಿಮಗೇನೂ ಆಗೋದಿಲ್ಲ, ಒಬ್ಬ ಸನ್ಯಾಸಿ ಶಾಪ ಕೊಟ್ಟರೆ ನಿಮಗೇನೂ ಆಗೋದಲ್ಲ, ಋಷಿ ಶಾಪ ಕೊಟ್ಟರೆ ಏನಾಗಲ್ಲ. ನನ್ನ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ, ನಿಮ್ಮ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಯಾರು ಯಾರ ಮನಸ್ಸನ್ನು ನೋಯಿಸ್ತಾರೋ ಅವ್ರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಯಾರು ಯಾರ ಮನಸ್ಸನ್ನು ನೋಯಿಸ್ತಾರೋ ಅವ್ರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ನಾನು ಶಾಪ ಕೊಟ್ಟರೆ ನೀವು ಹಾಳಾಗೋಗೋದಿಲ್ಲ, ಇನ್ನೊಬ್ಬರ ಮನಸ್ಸನ್ನು ನೋಯಿಸ್ತೀರಲ್ಲ ಅವಾಗ ಹಾಳಾಗೋಗ್ತೀರಾ. ಅದಕ್ಕೋಸ್ಕರ ಒಬ್ಬರ ಮನಸ್ಸನ್ನು ನೋಯ್ದಂಗೆ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಇದು ಸ್ವತಂತ್ರ ಭಾರತ. ನಾನು ನನ್ನ ಇಷ್ಟದಂತೆ, ನೀವು ನಿಮ್ಮಿಷ್ಟದಂತೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ. ಇದು ಸ್ವತಂತ್ರ ಭಾರತ. ನಾನು ನನ್ನ ಇಷ್ಟದಂತೆ, ನೀವು ನಿಮ್ಮಿಷ್ಟದಂತೆ ಬದುಕುವ ಹಕ್ಕು ಎಲ್ಲರಿಗಿದೆ. ಹೆಣ್ಣು ಗಂಡಾಗೋದು ಸಹಜ, ಗಂಡು ಹೆಣ್ಣಾಗೋದು ಸಹಜ. ಇದು ಪ್ರಕೃತಿಯ ನಿಯಮ. ಯಾರ ಕೈಲಿ ತಪ್ಸಕ್ಕಾಗಲ್ಲ. ನಿಮ್ಮ ಕಾಲೇಜಿನಲ್ಲಿ, ನಿಮ್ಮ ಶಾಲೆಯಲ್ಲಿ ನನ್ನಂಥ ಮಗು ಏನಾದರೂ ಇದ್ದರೆ ಟೀಚರ್ಸ್ಗಳಿಗೆ ಹೇಳೋದು ಮತ್ತು ಮೇಡಮ್ ಅವ್ರಿಗೆ ಹೇಳೋದು, ನನ್ನಂಥ ಮಗು ಸುಮಾರು ಅದು ಬದಲಾವಣೆ ಕಾಣೋದು 6ನೇ ಕ್ಲಾಸು 7ನೇ ಕ್ಲಾಸು 8ನೇ ಕ್ಲಾಸಿಗೆ ಬಂದಾಗ ಹುಡುಗನ ಥರ ಆಡೋದು, ಹುಡುಗ ಹುಡುಗಿ ಥರ ಆಡೋದು. ಹಂಗಿದ್ದಾಗ ನೀವು ಫ್ರೆಂಡ್ಸ್ ಎಲ್ಲ ಆ ಹುಡುಗರನ್ನ ಚುಡಾಯಿಸ್ಬೇಡ್ರಿ, ಆ ಹುಡುಗರಿಗೆ ಬೈಬೇಡ್ರಿ, ಆ ಹುಡುಗರನ್ನ ಹತ್ತಿರ ಸೇರಿಸ್ಕೊಳ್ರಿ, ಹತ್ತಿರದಿಂದ ದೂರ ತಳ್ಳಬೇಡ್ರಿ. ನೀನು ಹುಡುಗಿ ಮಾಡ್ದಂಗೆ ಮಾಡ್ತೀಯ, ನೀನು ಹುಡುಗ ಮಾಡ್ದಂಗೆ ಮಾಡ್ತೀಯ ಅಂತ ಆ ಮಗುವನ್ನು ದೂರ ತಳ್ಳಬೇಡ್ರಿ. ಟೀಚರ್ಸ್ಗೆಲ್ಲ ಹೇಳ್ತೀನಿ, ಆ ಮಕ್ಕಳನ್ನ ಜಾಗೃತಿಯಿಂದ ನೋಡ್ಕೊಳ್ರಿ. ಮತ್ತು ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರು ಶಶಿಕಲಾ ಅವರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ಅಂಥ ಮಕ್ಕಳು ಏನಾದರೂ ನಿಮ್ಮ ಕಾಲೇಜಿನಲ್ಲಿ, ನಿಮ್ಮ ಶಾಲೆಯಲ್ಲಿದ್ದರೆ ಅವ್ರ ಹತ್ರ ಫೀಸ್ ತಗೊಳ್ಳೋದೇ ಹಾಗೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ ಅಂತ ನಾನು ಕೇಳ್ತಾ ಇದ್ದೀನಿ. ಆ ಮಕ್ಕಳು ನಿಮ್ಮ ಗುಂಪಲ್ಲಿದ್ದರೆ, ನಾಳೆ ನಿಮ್ಮ ಹೊಟ್ಟೆಯಲ್ಲಿ ಅಂಥ ಮಗು ಹುಟ್ಟಿದರೆ ಆ ಮಗುಗೆ ಹಣ ಮಾಡಬೇಡ್ರಿ, ಅಂತಸ್ತು ಮಾಡಬೇಡ್ರಿ, ಐಶ್ವರ್ಯ ಮಾಡಬೇಡ್ರಿ, ಆ ಮಕ್ಕಳಿಗೆ ಬಿಲ್ಡಿಂಗ್ ಕಟ್ಟಿಕೊಡ್ಬೇಡ್ರಿ, ಆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ರಿ. ಸರ್ಕಾರ ಇವತ್ತು 1% ಮೀಸಲಾತಿ ಕೊಟ್ಟಿದೆ. ನಮ್ಮ ಕರ್ನಾಟಕದಲ್ಲಿ 4 ಜನ ಟೀಚರ್ ಆಗಿದ್ದಾರೆ, 4 ಜನ ಪೊಲೀಸರಾಗಿದ್ದಾರೆ, ಒಬ್ಬರು PDO ಆಗಿದ್ದಾರೆ, ಒಬ್ಬರು PhD ಮಾಡ್ತಾ ಇದ್ದಾರೆ, ಒಬ್ಬರು ಗೆಸ್ಟ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ರಿ, 1%ಗೆ ಇಷ್ಟು ಜನ ಇಷ್ಟೆಲ್ಲ ಸಹಾಯವನ್ನು ತಗೊಂಡಿದ್ದಾರೆ ನಮ್ಮ ತ್ರಿಲಿಂಗಿಗಳು. ಅದರಲ್ಲೇ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳನ್ನು ಹೊರಗೆ ಹಾಕದಂಗೆ ವಿದ್ಯಾಭ್ಯಾಸ ಕೊಡಿಸಿದ್ದೇ ನಿಜವಾದರೆ ಮುಂದೊಂದು ದಿನ ಮಂಜಮ್ಮನ ಥರ ಸಾಧಕರಾಗಿ ನಿಮ್ಮ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಒಯ್ತಾರೆ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ನೀವೇನಾದರೂ ಆ ಮಗುನ ಹೊರಗೆ ಹಾಕಿದರೆ, ನೀವು ಆ ಮಗುನ ಸೇರಿದಾಗಿ ಚುಡಾಯಿಸೋದು ಶುರು ಮಾಡಿದ್ರೆ ಮತ್ತೆ ಆ ಮಗು ನನ್ನಂಥವ್ರ ಹತ್ರನೇ ಬರಬೇಕು. ತಂದೆ ಸೇರಲ್ಲ, ತಾಯಿ ಸೇರಲ್ಲ, ಬಂಧು ಬಳಗ ಸಮಾಜ ಯಾರು ಸೇರಿದಾಗ ಮತ್ತೆ ನಮ್ಮಂಥ ಸಮಾಜದವ್ರ ಜೊತೆಗೆ ಬರಬೇಕು. ನನ್ನ ಹತ್ರ ಬಂದಾಗ 5 ರಿಂದ 10 ಲಕ್ಷ ಕೊಟ್ಟು ಸರ್ಜರಿ ಮಾಡಿ ಅವ್ರನ್ನೊಂದು ಆಕಾರಕ್ಕೆ ತಂದು ಅವ್ರನ್ನ ನಿಂದಿರಿಸ್ಬೇಕು. 5 ರಿಂದ 10 ಲಕ್ಷ ಖರ್ಚಾದರೆ 25-20 ಲಕ್ಷ ಅವ್ರ ತಲೆ ಮೇಲೆ ಸಾಲ ಇಡ್ತೀವಿ. ಆ ಸಾಲ ತೀರಿಸ್ಬೇಕು. ಎಲ್ಲಿಂದ ತೀರಿಸ್ಬೇಕು ಅವರು ಅಷ್ಟೊಂದು ಸಾಲ ತೀರಿಸ್ಬೇಕಾದ್ರೆ ಸಿಗ್ನಲ್ಲಿಗೆ ಬರ್ತಾರವರು, ಬ್ರೇಕರಿಗೆ ಬರ್ತಾರವರು, ಟೋಲಲ್ಲಿ ನಿಂದಿರ್ತಾರವರು, ಟ್ರೈನಲ್ಲಿ ಓಡಾಡ್ತಾರೆ. ಅದು ಅಲ್ಲದೆ ರಾತ್ರಿ ಹೊತ್ತು ಅರೆ ಬಟ್ಟೆಗಳನ್ನು ಹಾಕ್ಕೊಂಡು ಹೈವೇ ರೋಡ್ನಲ್ಲಿ ಸೆಕ್ಸ್ ವರ್ಕಿಗೋಸ್ಕರ ಬ್ಯಾಟ್ರಿ ಹಿಡ್ಕೊಂಡು ಗಂಡಸರನ್ನ ಕರೀತಾ ಇರ್ತಾರೆ. ಯಾಕಂದ್ರೆ ಇಲ್ಲಿ 20-30 ಲಕ್ಷ ಸಾಲ ತೀರಿಸ್ಬೇಕಲ್ಲ. ಸೆಕ್ಸ್ ಆದರೂ ಮಾಡಬೇಕು, ಭಿಕ್ಷಾಟನೆನಾದರೂ ಮಾಡಬೇಕು, ಏನಾದರೂ ಮಾಡಬೇಕು, ಮತ್ತು ಪೊಲೀಸರ ಹತ್ರ ವಧೆ ತಿನ್ನಬೇಕು, ಅವ್ರಿಗೆ ಬಂದು ದುಡ್ಡು ಕಟ್ಟಬೇಕು. ಇದೆಲ್ಲ ಆಗುತ್ತೆ. ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಈ ಥರ ಪರಿವರ್ತನೆ ಆಗಿ ಇಷ್ಟು ನೋವುಗಳನ್ನು ನಿಮ್ಮ ಮಕ್ಕಳು ಅನುಭವಿಸ್ಬೇಕಾ ಹೇಳ್ರಿ. ದಯವಿಟ್ಟು ಅಂಥ ಮಕ್ಕಳನ್ನ ಹೊರಗೆ ಹಾಕಬೇಡ್ರಿ ಅಂತ ನಾನು ಕೈ ಮುಗಿದು ಕೇಳ್ತೀನಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ರಿ ಅಂತ ಕೇಳ್ತೀನಿ. ಅದೇ ರೀತಿಯಾಗಿ ಈ ಸಮಸ್ಯೆಗಳು ತೃತೀಯ ಲಿಂಗಿಗಳಿಗೆ ಇರುವುದರಿಂದ ನಾವೊಂದು ಶಿವಲೀಲಾ ಅಂತ ಸಿನಿಮಾ ಮಾಡಿದ್ದೀವಿ. ಆ ಶಿವಲೀಲದ ಡೈರೆಕ್ಟ್ರು ಅಶೋಕ್ ಜೈರಾಮ್ ಅಂತ ತೃತೀಯ ಲಿಂಗಿಗಳ ಬದುಕನ್ನು ಬದಲಾಯಿಸಬೇಕು, ಸಮಾಜವನ್ನು ಬದಲಾಯಿಸಬೇಕಂತೇಳಿ ಒಂದು ಸಿನಿಮಾದ ಕಥೆಯನ್ನು ಬರೆದು
250ರಿಂದ 300 ತೃತೀಯ ಲಿಂಗಿಗಳಿಗೆ ತರಬೇತಿಯನ್ನು ಕೊಟ್ಟು ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಅದ್ಭುತವಾದಂಥ ಸಿನಿಮಾ. ಆ ಸಿನಿಮಾ ನಾಳೆ ಜನವರಿ 1ಕ್ಕೆ ಆ ಸಿನಿಮಾ ಬಿಡುಗಡೆ ಆಗುತ್ತೆ. ದಯವಿಟ್ಟು ನಿಮ್ಮ ಕಾಲೇಜಿನ ಮಕ್ಕಳಿಗೆ ಆ ಸಿನಿಮಾ ನೋಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ನಿಮ್ಮ ಸಂಸ್ಥೆಯಿಂದ ಅಂತ ನಾನು ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಅಶೋಕ್ ಜೈರಾಮ್ ಅವರು ನನ್ನ ತಂಡ ಏನಿದೆ ಅವ್ರನ್ನ ಕರಿಬೋದು ಮೇಡಮ್ ವೇದಿಕೆಗೆ. ಆ ಪೋಸ್ಟರ್ ತಗೊಂಡು ಈ ಕಡೆ ಬರ್ರಿ ಅಂತ ನಾನು ಕೇಳ್ತಾ ಇದ್ದೀನಿ. ತಂದಿದ್ದೀರಾ ಪೋಸ್ಟರ್? ಓಡೋಗಿ ತೊಗೊಂಬರ್ರಿ. ದಯವಿಟ್ಟು ಅಂಥ ಮಕ್ಕಳಿಗೆ ಹೊರಗೆ ಹಾಕ್ಬೇಡ್ರಿ, ಅವ್ರ ವಿದ್ಯಾಭ್ಯಾಸ ಕೊಡ್ರಿ. ಇವತ್ತು ನಮ್ಮ ಅಶೋಕ್ ಜೈರಾಮ್ ಡೈರೆಕ್ಟರ್ ಅವರು ಅದ್ಭುತ ಸಿನಿಮಾವನ್ನು ಮಾಡಿದ್ದಾರೆ. ಇಡೀ ಚಿತ್ರರಂಗದ ಸಿನಿಮಾ ಮಾಡಿಲ್ಲ, ಯಾರು ಈ ಥರದ ಸಿನಿಮಾವನ್ನು ಮಾಡಿಲ್ಲ. ಇಲ್ಲಿ ತನಕ ಸಿನಿಮಾ ಮಾಡಿದ್ದಾರೆ ಅಂದರೆ ಗಂಡಸರಿಗೆ ಸೀರೆ ಉಡಿಸಿ ಪಾತ್ರಗಳನ್ನು ಮಾಡಿಸಿ ಅಸಹ್ಯವಾಗಿ ಮಾತಾಡೋದು, ಅಸಹ್ಯವಾಗಿ ನಡೆಯೋದು, ಅಸಹ್ಯವಾಗಿ ಮಾಡೋದನ್ನೇ ಮಾಡಿದ್ದಾರೆ ಇಲ್ಲಿವರೆಗೆ. ಆದರೆ ಅಶೋಕ್ ಜೈರಾಮ್ ಅವರು ಇವರ ಬದುಕಿಗೆ ಒಂದು ತಿಲಾಂಜಲಿ ಇಡಬೇಕು, ಇವರ ಬದುಕಿಗೆ ಒಂದು ಬೆಳಕನ್ನು ಕಾಣಿಸ್ಬೇಕಂತೇಳಿ ಇವ್ರನ್ನೆಲ್ಲರೂ ಟ್ರೈನ್ ಅಪ್ ಮಾಡಿ ಈ ಸಿನಿಮಾವನ್ನು ತಯಾರು ಮಾಡಿದ್ದಾರೆ. ಸುಮಾರು 3 ರಿಂದ 4 ವರ್ಷ ಶೂಟಿಂಗ್ ಮಾಡಿದ್ದಾರೆ. ಹಾಗಾಗಿ ಈ ಸಿನಿಮಾ ಯಶಸ್ವಿ ಕಾಣಬೇಕು. ನೀವೆಲ್ಲ ಕಾಲೇಜಿನ ಮಕ್ಕಳು ಏನಿದ್ದೀರ, ಅಶೋಕ್ ಜೈರಾಮ್ ಕ್ರಿಯೇಷನ್ಸ್ ಅಂತ ಹೊಡೆದ್ರೆ ಆ ಸಿನಿಮಾದ ಬಗ್ಗೆ ಬರುತ್ತೆ. ಆಮೇಲೆ ನಮ್ಮ ಇದರಲ್ಲಿ ದಚ್ಚು ದೇವು ಅಂತ ಹೀರೋ, ಆ ನಾಯಿಗಳಿಗೆ ಬೆಲ್ಟ್ ಹಾಕೋದು, ಹಸಿದವ್ರಿಗೆ ಅನ್ನ ಹಾಕೋದು, ದನ ಕರುಗಳಿಗೆ ಬೆಲ್ಟ್ ಹಾಕೋದು, ಆಮೇಲೆ ಬಟ್ಟೆ ಇಲ್ದವ್ರಿಗೆ ಬಟ್ಟೆ ಕೊಡೋದು, ಇದೆಲ್ಲ ಮಾಡ್ತಿರ್ತಾನೆ ಸೋಷಿಯಲ್ ಮೀಡಿಯಾದಾಗೆ. ಅವ್ನು ದಚ್ಚು ದೇವಕರ್ ನಮ್ಮ ಸಿನಿಮಾದ ಹೀರೋ. ಆಮೇಲೆ ಇನ್ನೊಬ್ಬರು ವಿಲನ್ ಇದ್ದಾರೆ, ಅವರು ಊರಿಗೆ ಹೋಗಿದ್ದಾರೆ. ಇವರು ಒಬ್ಬರು ವಿಲನ್, ಇವರೊಬ್ಬ ಡೈರೆಕ್ಟ್ರು. ಅವರು ನಮ್ಮ ಅಶೋಕ್ ಜೈರಾಮ್ ಡೈರೆಕ್ಟರ್. ಅವರು ನಮ್ಮ ಶಿವು ಅಂತ ಬಂದಿದ್ದಾನೆ. ಆ ಹುಡುಗ ಮಂತ್ರಾಲಯದಿಂದ ತೃತೀಯ ಲಿಂಗಿಗಳಿಗೆ ನಾನೇನಾದರೂ ಸಪೋರ್ಟ್ ಮಾಡ್ತೀನಿ ಅಂತ ಆ ಹುಡುಗ ಸಹ ಇಲ್ಲಿಗೆ ಬಂದಿದ್ದಾನೆ. ರಾಕೇಶ್ ಮೇಲ್ಬಾ ಅವನು ಸಹ ನಮ್ಮ ಜೊತೆಗೆ ಇದ್ದು ಇದು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ನಾಳೆ ಇದು ಜನವರಿ 1ಕ್ಕೆ ಸಿನಿಮಾ ಬಿಡುಗಡೆ ಆದರೆ ಕಾಲೇಜ್ ವತಿಯಿಂದ ನೀವು ಕಾಲೇಜು ಮಕ್ಕಳಿಗೆ ಅವಕಾಶ ಕೊಡಬೇಕು. ದಯವಿಟ್ಟು ವೇದಿಕೆ ಮೇಲೆ ಬರ್ರಿ ಅಂತ ಕೇಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದೆ, ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ ಅಂತ. ನನ್ನ ಮಾತು ಮುಗಿಸುವ ಕಾಲ. ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಆ ನಿಮ್ಮ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣು 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 ಶರಣು. ಒಳಿತು ಮಾಡು ಮನುಷ್ಯ, ನೀರೋದು 3 ದಿವಸ. ಒಳಿತು ಮಾಡು ಮನುಷ್ಯ, ನೀರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ನಿನ್ನ ಅನ್ನುತ್ತಾರ, ಮಣ್ಣಾಗ ಹೂಡುತ್ತಾರ, ಚಟ್ಟ ಕಟ್ಟುತ್ತಾರ.